ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಗುರು, ನಿಮಗೆ ತಮ್ಮನೇಲು ಟೈಟಲ್ ನೋಡಿದ ತಕ್ಷಣ ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗಿದೆ. ಆದರೂ ಹೇಳ್ತೀನಿ ಕೇಳಿ. ಇವತ್ತು ನಾನು ಮಂಗಳೂರಿನ ಶೃಂಗೇರಿಗೆ ಕರ್ಕೊಂಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಶೃಂಗೇರಿಯ ಸ್ವಲ್ಪ ಇತಿಹಾಸ, ಹಾಗೆ ಶೃಂಗೇರಿ ಅಂತ ಹೇಗೆ ಬಂತು ಹೆಸರು, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೊನೆ ತನಕ ಇರಿ, ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಊರಿಗೆ ಶೃಂಗೇರಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಇಲ್ಲೇ ಹತ್ತಿರದಲ್ಲಿ ಶೃಂಗಗಿರಿ ಅಂತ ಒಂದು ಬೆಟ್ಟ ಇದೆ. ಅದಕ್ಕೆ ಯಾಕೆ ಶೃಂಗಗಿರಿ ಅಂತ ಹೆಸರು ಬಂತು ಅಂತ ಗೊತ್ತಾ? ಈ ಊರಲ್ಲಿ ಸುಮಾರು 1200 ವರ್ಷಗಳ ಹಿಂದೆ ಒಬ್ಬ ಮಹಾ ಋಷಿ ಇರ್ತಾರೆ. ಅವ್ರ ಹೆಸರು ಋಷಿ ಶೃಂಗ ಅಂತ. ಅವರಿದ್ದ ಕಾಲದಲ್ಲಿ ಈ ಜಾಗಕ್ಕೆ ಪೂರ್ತಿ ಬರಗಾಲ ಬಂದಿತ್ತು. ಒಂದು ತೊಟ್ಟು ಕುಡಿಯೋಕ್ಕೆ ನೀರು ಸಹ ಇರಲಿಲ್ಲ, ಮಳೆ ಸಹ ಬರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಒಂದು ಅಘೋರವಾದ ತಪಸ್ಸನ್ನ ಮಾಡಿ ಈ ಊರಿಗೆ ಮಳೆ ಮತ್ತು ನೀರನ್ನ ತರಿಸೇ ಬಿಡ್ತಾರೆ. ಆವಾಗಿಂದ ಆ ಬೆಟ್ಟಕ್ಕೆ ಋಷಿ ಶೃಂಗ ಅಂತ ಇರುವ ಅವ್ರ ಹೆಸರಲ್ಲಿ ಶೃಂಗ ಅಂತ ತೆಗೆದು ಶೃಂಗಗಿರಿ ಅಂತ ಆ ಬೆಟ್ಟಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಆ ಬೆಟ್ಟದಿಂದ ಈ ಊರಿಗೆ ಶೃಂಗೇರಿ ಅಂತ ಹೆಸರು ಬಂತು. ಋಷಿ ಶೃಂಗ ಇಂದ ಈ ಊರಿಗೆ ಶೃಂಗೇರಿ ಅಂತ ಹೆಸರು ಬಂದಿದೆ. ಕ್ಲಿಯರ್ ಕಟ್ ಪಾಯಿಂಟ್. ಶಂಕರಾಚಾರ್ಯರು ಯಾರಿಗೆ ತಾನೇ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿದ್ದಾರೆ. ಮತ್ತು ಇವರ ಒಂದು ಕೊಡುಗೆ ಎಷ್ಟು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಏನಕ್ಕೆ ಇಲ್ಲೇ ಶಾರದಾ ಪೀಠವನ್ನು ಪ್ರತಿಷ್ಠೆ ಮಾಡಿದ್ರು ಅಂದರೆ, ಅವರಿದ್ದಾಗ 1200 ವರ್ಷಗಳ ಹಿಂದೆ ಬುದ್ಧಿಸಮ್ ತುಂಬಾ ಜಾಸ್ತಿ ಇರುತ್ತೆ. ಅವ್ರು ಅಂದ್ಕೊತಾರೆ ಏನಂತ, ನಾನು ನಮ್ಮ ಹಿಂದೂ ಸಂಪ್ರದಾಯವನ್ನು ಎತ್ತಿಡಬೇಕು, ನಾನು ಹಿಂದೂ ಸಂಪ್ರದಾಯವನ್ನು ಉಳಿಸ್ಬೇಕು ಅಂತ ಅಂದ್ಕೊತಾರೆ. ಆವಾಗ ಇಡೀ ಭಾರತಾದ್ಯಂತ ಅವರು ಪಾದನಡಿಗೆ ಮಾಡ್ತಾರೆ. ಲಾಸ್ಟಲ್ಲಿ ಕಾಶ್ಮೀರಕ್ಕೆ ಬಂದು ಯೋಚನೆ ಮಾಡ್ತಾರೆ, ನಾನು 4 ದಿಕ್ಕಲ್ಲೂ ಒಂದೊಂದು ವಿದ್ಯಾಪೀಠವನ್ನು ರಚಿಸಬೇಕು ಅಂತ. ಅದೇ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಮಗೆ ದಕ್ಷಿಣ ದಿಕ್ಕಲ್ಲಿರುವ ಶೃಂಗೇರಿಯ ವಿದ್ಯಾಪೀಠ ಕಾಣೋದು. ನನ್ನಿಂದ ಕಾಣಿಸ್ತಾರ ಈ ಬೃಹತ್ತಾದ ಗೋಪುರನ 2014ರಲ್ಲಿ ವಿಧುಶೇಖರ ಸ್ವಾಮಿಯವರು ನಿರ್ಮಿಸ್ತಾರೆ. ಗುರು, ನನಗೆ ಇವಾಗ ಗೊತ್ತಾಗ್ತಾ ಇದೆ, ಇಲ್ಲಿನ ಒಂದೊಂದು ಶಿಲೆಗಳಿಗೂ ಒಂದೊಂದು ಸೈಂಟಿಫಿಕ್ ರೀಸನ್ಗಳಿವೆ ಅಂತ. ಇದು ಬಂದ್ಬಿಟ್ಟು ಹೊಯ್ಸಳ ಮಾದರಿಯ ಕಲೆ. ಇದನ್ನು ಗೆಟರ್ ಸಿಸ್ಟಮ್ ಅಂತಾರೆ. ಇದು ಮೇಲ್ಗಡೆ ಏನೋ ಮಳೆ ಬಂತು ಅಂದರೆ ಮೇಲ್ಗಡೆಯಿಂದ ಬಂದಂತಹ ಮಳೆ ಡೈರೆಕ್ಟಾಗಿ ಇದು ಬಂದು ಕೆಳಗಡೆ ಬೀಳಲಿ ಅಂತ, ಯಾವುದೇ ಶಿಲ್ಪಕಲೆ ಹಾಳಾಗದೇ ಇರಲಿ ಅಂತ. ಇಲ್ಲಿ ಕಾಣಿಸ್ತಾ ಇರೋ ಒಂದೊಂದು ಪಿಲ್ಲರ್ಸು ಒಂದೊಂದು ರಾಶಿಗಳನ್ನ ಬಿಂಬಿಸುತ್ತೆ. ಆ ದಿನದಲ್ಲಿ ಯಾವ ರಾಶಿ ಇದೆಯೋ ಸೂರ್ಯನ ಕಿರಣ ಆ ಪಿಲ್ಲರ್ ಮೇಲೆ ಬೀಳುತ್ತೆ.
ಕೊಡಿ, ಫೋನ್ ಕೊಡಿ ಬೇಗ. ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲೂ ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ. ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು.